ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೆ ತಪ್ಪಿದ್ದಲ್ಲ. ನಿಮಗೆ ನಿಮ್ಮ ಜನ್ಮಜಾತಕದ ಪ್ರಕಾರ ಶನಿ ದಶೆ ನಡೆಯುತ್ತಿದ್ದು ಯಾವ ಭುಕ್ತಿಯಲ್ಲಿ ಅಶುಭ ಸಂಭವಿಸಿದರೆ ಆ ಭುಕ್ತಿಯಲ್ಲಿ ಪರಿಹಾರ ಕ್ರಮವನ್ನು ಆಚರಿಸಬೇಕು. ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಮಂತ್ರ ಜಪ, ಶನಿ ಮಂತ್ರ ಜಪ ದಿನಕ್ಕೆ 108 ಬಾರಿ 41 ದಿನಗಳು ಮಾಡಬೇಕು. ಶನಿ ದಶೆಯಲ್ಲಿ ಬುಧ ಭುಕ್ತಿ ನಡೆಯುತ್ತಿದ್ದರೆ ವಿಷ್ಣು ಸಹಸ್ರನಾಮ, ವಿಷ್ಣು ಗಾಯತ್ರಿ ಜಪ ದಿನಕ್ಕೆ 108 ಬಾರಿ 91 ದಿನಗಳು ಮಾಡಬೇಕು. ಶನಿ ದಶೆಯಲ್ಲಿ ಕೇತು ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಸ್ತೋತ್ರ, ಬೆಳ್ಳಿಯಿಂದ ಮಾಡಿಸಿದ ಮೃತ್ಯುಂಜಯ ಪ್ರತಿಮೆ ದಾನ ಮಾಡಬೇಕು. ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಮಂತ್ರ ಜಪ ಮಾಡಿಸಿ ಶ್ರೀ ಸಾಯಿ ಆರಾಧನೆ, ಸಚ್ಚರಿತ್ರೆ ಪಾರಾಯಣ ಮಾಡಬೇಕು. ಶನಿ ದಶೆಯಲ್ಲಿ ರವಿ ಭುಕ್ತಿ ನಡೆಯುತ್ತಿದ್ದರೆ ಸೂರ್ಯ ನಮಸ್ಕಾರಗಳು, ಆದಿತ್ಯ ಹೃದಯ ಪಾರಾಯಣ ಮಾಡಿಸಬೇಕು. ಶನಿ ದಶೆಯಲ್ಲಿ ಚಂದ್ರ ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಮಂತ್ರ ಜಪ ಮಾಡಿಸಬೇಕು. ಶನಿ ದಶೆಯಲ್ಲಿ ಕುಜ ಭುಕ್ತಿ ನಡೆಯುತ್ತಿದ್ದರೆ ಸುಬ್ರಹ್ಮಣ್ಯ ಜಪ ಮಾಡಿಸುವುದರ ಜೊತೆಗೆ ಕುಜನ ವಸ್ತುಗಳ ದಾನ ಮಾಡಬೇಕು. ಶನಿ ದಶೆಯಲ್ಲಿ ರಾಹು ಭುಕ್ತಿ ನಡೆಯುತ್ತಿದ್ದರೆ ತಾಮ್ರದಲ್ಲಿ ಮೇಕೆ ಚಿತ್ರ ಬರೆಸಿ ದಾನ ಮಾಡುವುದರ ಜೊತೆಗೆ ದುರ್ಗಾ ಮಂತ್ರ ಜಪ ಮಾಡಿಸಬೇಕು. ಶನಿ ದಶೆಯಲ್ಲಿ ಗುರುಭುಕ್ತಿ ನಡೆಯುತ್ತಿದ್ದರೆ ಶ್ರೀ ಸಾಯಿ ಸೇವೆ, ಸಚ್ಚರಿತ್ರೆ ಪಾರಾಯಣ ಮಾಡಿಸಬೇಕು. ಹೀಗೆ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ಫಲದಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸರ್ವೇ ಜನರು ಸುಖಿನೋ ಭವಂತು.